ಸರ್ದಾರ್ ಅಣ್ಣ ಸೀನನ್ ಕರಿ. ಸೀನಾ, ರಾಜವನ್ ಮಗಂಗೆ ಏನ್ ಮಾಡ್ದೆ? ಫೀಲ್ಡಲ್ಲಿ ನನಗಿಂತ ಎತ್ತರಕ್ಕೆ ಬೆಳೆ ನಿಂತಿದ್ದ ಅಪ್ಪ. ಅವನಿಗಿಂತ ಎತ್ತರದಲ್ಲಿ ನಾನಿರ್ಬೇಕು ಅಂತ ಅವನ್ ತಲೆ ತೆಗ್ದೆ. ನೀನ್ ಕೊಂದಿರೋದು ಗೋಲಿ ಆಡೋ ಹುಡುಗನಲ್ಲ, ರಾಜೀವನ್ ಮಗನ್ನ. ರಾಜೀವ ನನಗಿಂತ ಮೊದಲು ಈ ಫೀಲ್ಡ್ಗೆ ಎಂಟ್ರಿ ಕೊಟ್ಟಿರೋನು. ಅವನು ನಮ್ಮನ್ನು ಇನ್ನು ನೆಮ್ಮದಿಯಾಗಿ ಉಸಿರಾಡಕ್ ಬಿಡೋದಿಲ್ಲ. ಏಯ್, ರಾಜವ ಏನ್ ದೊಡ್ಡತೋಲ? ಚಿಟ್ಕೆ ಹೊಡೆಯೋಷ್ಟಲ್ಲ ಅವ್ನು ಎತ್ತುತ್ತೀನಿ, ನೋಡ್ತೀಯಾ? ಒಂದೊಂದು ಏರಿಯಾನು ಒಬ್ಬೊಬ್ರು ಇಸ್ಕೊಂಡು ನಿಮ್ಗಳ ಥರ ಸಮ್ಮಿಶ್ರದಲ್ಲಿ ರೌಡಿಸಮ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ. ಇವತ್ತೋ ನಾಳೆನೋ ಬಿದ್ದೋಗಮ್ಮರ ನೀನು ಇನ್ನೂ ಬದುಕಿ ಬಾಳ್ಬೇಕಾಗಿರೋ ನಾನು ಮಾಡೋ ಕೆಲಸಕ್ಕೆಲ್ಲ ಬೆಂತಟ್ಟು ಬೇಷಂದ್ರೆ ನಿನ್ನ ಕಾಲಿಗೆ ಬಿದ್ದ ಆಶೀರ್ವಾದ ತಗೋತೀನಿ. ಇಲ್ಲ ಅಂದರೆ ಕಾಲು ಮುರಿದು ಮೂಲೆ ಕೂರಿಸ್ತೀನಿ. ನಾಳೆ ಇನ್ನೊಬ್ಬ ವೈರಿಗೆ ಮೂರ್ತಾ ಇಟ್ಟಿದ್ದೀನಿ, ಅವನನ್ನು ಮೇಲೆ ಕಳಿಸ್ತೀನಿ. ನಿನ್ನ ಮಗ ನಿನ್ಗಿಂತ ಎತ್ತರಕ್ಕೆ ಬೆಳೀತಿದ್ದಾನೆ, ಖುಷಿ ಪಡು. ನಿಂತ್ಕೋ. ನಾಳೆ ಯಾರನ್ನು ತೆಗಿಬೇಕು ಅನ್ಕೊಂಡಿದ್ಯಾ? ಬೈರ, ಹಾಳೂರ್ ಬೈರ. ಬೈರ ಅಣ್ಣ, ನಮ್ಮ ಸೀನಾ ಬೈರನ್ ಬಾಡಿಗೆ ಬುಲೆಟ್ ಇಳಿಸ್ತಾನ? ಅದು ಅಷ್ಟು ಸುಲಭ ಅಲ್ಲ. ಬೈರನೇ ಒಂದು ಬಂದೂಕಿದ್ದ ಹಾಗೆ. ಅವನ ಬಾಡಿಗೆ ಬುಲೆಟ್ ಇಳಿಸಿದಷ್ಟು ಅವನು ಲೋಡ್ ಆಗ್ತಾ ಹೋಗ್ತಾನೆ. ಬೆಂಕಿ ಸರ್ದಾರ್ ಅವನು. ಮೇಲೆ ಮೀಸೆನೆ ಬಂದಿಲ್ಲ ಅಂತದ್ರಲ್ಲಿ ಈ ಆಳೂರ್ ಬೈರಂಗೆ ಬತ್ತಿ ಇಡಕ್ ಬಂದಿದ್ಯಾ? ಇವ್ರನ್ ಬಂದೀಕನಲ್ಲಿ ಕೊಡಾಕಿ ಅನ್ನ ನೀರು ಏನು ಕೊಡಬೇಡಿ. ನರ್ಕ ತೋರಿಸಿ ಇವನನ್ನ ಸಾಯಿಸ್ತೀನಿ. ಏನು? ಸೀನಾ ಬೈರಿಂಗ್ಗೆ ಸಿಕ್ಬಿದ್ನಾ? ಹೌದು ಅಣ್ಣ, ಬೈರ ಸೀನನ್ ಹಾಳೂರ್ ಕರ್ಕೊಂಡೋಗಿದ್ದಾನೆ. ಹಾಳೂರ್ಗ? ಅಲ್ಲಿಗೆ ಹೋದವರು ಜೀವಂತವಾಗಿ ವಾಪಸ್ ಬಂದೇ ಇಲ್ಲ ಸರ್ದಾರ್. ನನಗೆ ನನ್ನ ಮಗ ಬೇಕು ಸರ್ದಾರ್, ನನ್ನ ಮಗ ಬೇಕು. ಅಣ್ಣ, ರಾಜವಣ್ಣ ಏನಿದ್ದಾರೆ? ರಾಜವಣ್ಣ ಬೈರ್ನ್ ಬೋನ್ಗೆ ನಿನ್ ಮಗ ಸಿಕ್ಕಾಕೊಂಡ. ನನ್ ಮಗನ ಚಿತೆ ಆರೋಯ್ತು ರುದ್ರ. ಇವಾಗ ನಿನ್ ಮಗನ್ ಸರ್ದಿ. ಆ ಆಳೂರಿನ ನಿನ್ ಮಗ ಹೆಣ್ಮಾಗೆ ವಾಪಸ್ ಬರೋದು. ನಿನ್ ಮಗನ್ನ ನಾನು ಬೈರನ್ ಬಲಿ ಆಗೋಕ್ ಬಿಡಲ್ಲ. ನಿನ್ ಮಗ ನನ್ ಬಲಿ. ನೀನು ಸುಪಾರಿಲಿ ಪಂಟರ್ ಅಂತ ಕೇಳಿದೀವಿ, ಅದಕ್ಕೆ ಅಣ್ಣ ನಿನ್ನ ಇಲ್ಲಿ ಕರೆಸಿದ್ದಾರೆ. ಇದ್ರಲ್ಲಿ ನನ್ಗೆ ಎಷ್ಟು ಸಿಗುತ್ತೆ? ವ್ಯವಹಾರ ಮಾತಾಡೋ ಮುಂಚೆ ನೀನು ಹೊಡಿಬೇಕಾಗಿರೋ ವ್ಯಕ್ತಿ ಯಾರು ಅಂತ ತಿಳ್ಕೊ. ವ್ಯಕ್ತಿ ಯಾರು ಅಂತ ತಿಳ್ಕೊಂಡು ವ್ಯವಹಾರ ಮಾಡೋ ಚಾಯ್ಮಾನ ನಂದಲ್ಲ. ವ್ಯವಹಾರ ಮುಗಿದ ಮೇಲೆನೆ ಆ ವ್ಯಕ್ತಿ ಯಾರು ಅಂತ ತಿಳ್ಕೊಳ್ಳೋ ಅಭ್ಯಾಸ ನಂದು. ನೀನು ಹೊಡಿಬೇಕಾಗಿರೋದು ಬೈರ, ಹಾಳೂರ್ ಬೈರನ್ನ. ಪ್ಲಾನ್ ಏನು? ಸ್ಪಾಟ್ ಯಾವುದು? ಪ್ರತಿ ಮಂಗಳವಾರ ಕರ್ಗಂಧದಲ್ಲಿರೋ ತನ್ನ ಮನೆ ದೇವ್ರ ಸನ್ನಿಧಿಗೆ ಬರ್ತಾನೆ, ಅಲ್ಲಿ ಅವನನ್ನು ಅಟ್ಯಾಕ್ ಮಾಡಬೇಕು. ನನ್ನ ಕೈಲಿ ಹಾಸ್ಟೆಲ್ ಊಟ ತಿನ್ನೋದಿಕ್ಕಾಗಲ್ಲ ಮಚ್ಚ. ಇವಾಗ ನೀನ್ ನನ್ನ ಜೊತೆ ಬರ್ತೀಯೋ ಬರಲ್ವೋ? ಅಲ್ಲ ಮಾರಯ್ಯ, ಮದ್ವೆ ಆದ್ರೆ ಏನೋ ಹೋಗ್ಬೋದು, ಹರಕೆ ಊಟಕ್ಕೆ ಕರ್ಕೊಂಡು ಹೋಗ್ತಾ ಇದ್ಯಾ, ಇದು ಸರಿ ಉಂಟಾ? ಲೋ, ಬಿಟ್ಟಿ ಊಟ ತಿನ್ನೋದಕ್ಕೆ ಹರಕೆ ಆದ್ರೇನು ಮದ್ವೆ ಆದ್ರೇನು ಹೊಟ್ಟೆ ತುಂಬೋದು ಮುಖ್ಯ. ಅದು ಅಲ್ಲದೆ ಮಟನ್ ಊಟ ನೆನ್ಸ್ಕೊಂಡ್ರೆ ಬಾಯಿ ನೀರು ಬರುತ್ತೆ. ನಿನ್ನ ನಾನು ಕನ್ವಿನ್ಸ್ ಮಾಡೋಕ್ ಆಗೋದಿಲ್ಲಪ್ಪ. ಬಾ 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 ಬಾ. ಲೋ ಪುಷ್ಪಕ ವಿಮಾನ ನಡಿ. ನೀವೇನು ಯೋಚನೆ ಮಾಡಬೇಡಿ, ನೀವು ಸುಪಾರಿ ಕೊಟ್ಟಿರೋದು ಈ ಧರಣಿಗೆ.
ನಡೆದು ಸಾಕಾಯ್ತು, ನನಗೇನಾಗೋದಿಲ್ಲ ಮಾರಯ್ಯ. ಲೋ ಶೆಟ್ಟಿ, ಇಲ್ಲೇ ಕಾಣೋ ದೇವಸ್ಥಾನ. ಇವ್ರು ಯಾರು? ಇವನೇ ಯಾರು ಈಗ ಹೋಗ್ತಿದ್ದಾನೆ? ನಮ್ಮ ಥರ ಬಿಟ್ಟಿ ಕುಳ್ ತಿನ್ನಕ್ಕಿರ್ಬೇಕು ಮಗ. ಮತ್ತೆ ಮುಖಕ್ಕೆ ಖರ್ಚು ಕಟ್ಕೊಂಡಿದ್ದಾನೆ. ಗೊತ್ತಿರೋರು ಯಾರಾದ್ರೂ ಸಿಕ್ಕಿದ್ರೆ ಸಿಕ್ಕಾಕಬಾರ್ದು ಅಂತ ಮಚ್ಚ. ನಾವು ಈ ಐಡಿಯಾ ಯೂಸ್ ಮಾಡ್ಬೋದಲ್ಲ. ಅವನು ನನ್ನ ಕೈಯಿಂದನೇ ಸಾಯ್ಬೇಕು. ಅವನನ್ನ ಹಾಳೂರು ಕರ್ಕೊಂಡೋಗಿ. ಏಯ್, ಅಣ್ಣನ ಹಾಸ್ಪಿಟ್ಲ್ ಕರ್ಕೊಂಡೋಗ್ರು. ಏಯ್, ಈ ನನ್ನ ಮಕ್ಕಳು ಅವ್ರ ಕಡೆ ಇರ್ಬೇಕು. ಎತ್ತಾಗೋದು. ಧರಣಿ ಸಿಕ್ಕಾಕೊಂಡ್ಬಿಟ್ಟ ಅಣ್ಣ. ಅವನ್ನ ಆಳೂರಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ನೀನು ಯಾವುದೇ ಕಾರಣಕ್ಕೂ ಕರಗಂಧದಲ್ಲಿ ಬೈರನ್ನ ಮುಗಿಸ್ಬಾರ್ದು. ಯಾಕೆ? ನನ್ನ ಮಗ ಇರೋದು ಹಾಳೂರಲ್ಲಿ. ನೀನು ಕರಗಂಧದಲ್ಲೇ ಬೈರನ್ನ ಮುಗಿಸ್ಬಿಟ್ರೆ ನನ್ನ ಮಗ ಜೀವಂತವಾಗಿ ಬರ್ತಾನೆ ಅನ್ನೋ ಗ್ಯಾರಂಟಿ ಇಲ್ಲ. ನನ್ನ ಮಗ ಜೀವಂತವಾಗಿ ಬದುಕಬೇಕು ಅಂದರೆ ನೀನು ಹೇಗಾರು ಮಾಡಿ ಹಾಳೂರಿಗೆ ಹೋಗಲೇಬೇಕು. ಯಾರು ನೀವೆಲ್ಲ? ನನ್ನಿಂದ ಯಾಕೆ ಬರ್ತಿದ್ರಿ? ಬಿಟ್ಟಿ ಊಟ ತಿನ್ನೋಣ ಅಂತ ಬರ್ತಿದ್ವಿ. ಬಗ್ನಿಗೂಟ ಇಡ್ಸ್ಕೊಳಂಗ್ ಮಾಡ್ಬಿಟ್ಟಲ್ ಗುರು. ಹೇಳ್ಸೋ ಸಾಕು. ನೀವಿವಾಗ ಎಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾ? ಹಾಳೂರ್ಗೆ. ನೀವಿಲ್ಲಿಂದ ಹೆಣವಾಗಿ ಆಚೆಗೆ ಹೋಗೋದು, ಈ ಕೊಂಪೆಯಿಂದ ಹೆಂಗ್ ಪಾರಾಗೋದು ಅನ್ನೋ ದಾರಿ ನೋಡಿ. ಪ್ರತಿಯೊಬ್ಬನ ಜೀವನದಲ್ಲೂ ಇಂಥ ಸಿಚುವೇಶನ್ಸ್ ಬರುತ್ತೆ. ಇದನ್ನು ದಾಟ್ ಮುಂದೆ ಹೋದರೆ ಜೀವನ ಸಾಗಿಸ್ತೀವಿ, ಇಲ್ಲ ಅಂದರೆ ಸ್ಮಶಾನ ಸೇರ್ತೀವಿ. ನಾನು ಹೋರಾಡಕ್ಕೆ ರೆಡಿ. ನೀವು ರೆಡಿನಾ? ಹೌದು ಮಾರಯ್ಯ, ಇವ್ರಿಗೆ ಎದುರೋ ಮಾತೇ ಇಲ್ಲ. ಇವರ ಮಂಡೆ ಹೊಡೆದು ಇಲ್ಲಿಂದ ಹೋಗೋ ನಡಿ. ಅಯ್ಯೋ ಅಯ್ಯೋ, ಇಲ್ಲ ಅಣ್ಣ, ಅಯ್ಯೋ ಇಲ್ಲ ಅಣ್ಣ, ಅಯ್ಯೋ ಹೊಡಿಬೇಡಿ ಅಣ್ಣ, ಅಯ್ಯೋ ಇಲ್ಲ ಅಣ್ಣ, ಇನ್ನು ತಪ್ಪಿಸ್ಕೊಳಲ್ಲ ಅಣ್ಣ, ಹೊಡಿಬೇಡಿ ಅಣ್ಣ, ಹೊಡಿಬೇಡಿ ಅಣ್ಣ. ಏಯ್, ಎತ್ತೋಡ್ರ ನನ್ನ ಮಕ್ಕಳ. ಮಾವನ ಮೇಲೆ ಮಲಗಿದ್ರಲ್ಲ. ಲೋ ಎದೇಳು. ಬೂಸ್ಟ್ ಬೇಡಮ್ಮ, ಆಮೇಲೆ ಕುಡಿತೀನಿ. ಎದೇಳು. ಇಲ್ಲಿ ಅವನು ನಮ್ಮನ್ನು ಹೂಶ್ ಮಾಡ್ತಾವನೆ, ಅವ್ನಿಗೆ ಬೂಸ್ಟ್ ಬೇಕಂತೆ. ಬಾ 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 ಬಾ. ಆಯ್ತು ನಡಿಯಪ್ಪ. ಇವಳ್ಯಾರ ಗುರು? ಕಿಸ್ರು ಮುದ್ದೆ ತಾವ್ರ ಇದ್ದಂಗೆ. ಬೈರನ್ ಹೆಂಡ್ತಿ ಗಂಗಾ ಅಂತ. ಮೀಸೆ ಬಗ್ಗಿಸ್ಬೇಕು ಅಂದ್ರೆ ಜಡೆ ಎಳಿಬೇಕು ಅಂತಾರೆ. ಅಮ್ಮನವ್ರ ಕಡೆಯಿಂದ ಏನಾದರೂ ಆಗುತ್ತಾ ನೋಡೋಣ ಬನ್ನಿ. ಅಕ್ಕ, ದೇವ್ರ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀವಿ, ನಾವು ನಿಮ್ಮ ಯಜಮಾನ್ರು ಕೊಲೆ ಮಾಡಕ್ ಬರಲಿಲ್ಲ. ನಮ್ಮನ್ನು ನೀವೇ ಕಾಪಾಡಬೇಕು. ಯಾಕೋ ಸಾಯಕ ಅಷ್ಟೊಂದು ಅರ್ಜೆಂಟಾ ನಿಂಗೆ? ಇಂಚಿಂಚ ಕತ್ತರಿಸಿ ನಾಯಿ ನರಿಗೆ ಹಂಚ್ಬಿಡ್ತೀನಿ. ಹೋಗೋ. ನನಗೆ ಉಳಿದಿರೋದು ಇನ್ನು ಕೆಲವೇ ಗಂಟೆಗಳು. ನಾನು ದಾಟಬೇಕಾಗಿರೋದು ದಾಂಡಿಗರ್ನ. 10 ದಿಕ್ಕಲ್ಲೂ ದಿಗ್ಬಂಧನ. ಹಾಳೂರಲ್ಲೇ ಇದ್ರೆ ಮರಣ, ಹೋರಾಡ ಆಚೆ ಹೋದ್ರೆ ಜೀವನ. ನೀವಿಲ್ಲಿಂದ
ಇಲ್ಲಿಂದ ಆಚೆ ಹೋಗೋಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ. ಏನು ಪ್ಲಾನ್ ಮಾಡಿದ್ದೀಯ? ಇಲ್ಲಿಗೆ ಯಾಕೆ ಬಂದೆ ರಾಜವಣ್ಣ? ನನ್ನ ಪ್ರಕಾರ ಇವತ್ತು ನಿನ್ನ ಮಗ ಸಾಯೋ ದಿನ. ಅವನ್ ಸಾವನ್ ಸುದ್ದಿ ಕೇಳಿ ನೀನ್ ಅವಸ್ಥೆ ಪಡೋದನ್ನ ನಾನು ನೋಡಿ ಖುಷಿ ಪಡ್ಬೇಕು ರುದ್ರ, ಖುಷಿ ಪಡ್ಬೇಕು. ಏನ್ರು ಆರಾಮಾಗಿ ಕೂತಿದ್ದೀರಾ? ನಿಮಗಿವತ್ತೇ ಕೊನೆ ದಿನ. ಬೈರಣ್ಣ ಹಾಳೂರಿಗೆ ಬರ್ತಾ ಇದ್ದಾರೆ. ನಿಮ್ಮ ಭಯಂಕರವಾದ ಸಾವಿಗೆ ಇವತ್ತೇ ಬೈರಣ್ಣ ಮುಹೂರ್ತ ಇಟ್ಟಿದ್ದಾರೆ. ಅಣ್ಣ, ಸೀನಾ ಬಂದಿಕನಲ್ಲಿ ಕಾಣಿಸ್ತಿಲ್ಲ. ಅವನು ಹಾಳೂರ್ ಗಡಿ ದಾಟೋಗಕ್ ಸಾಧ್ಯ ಇಲ್ಲ. ಹೋಗ್ರು. ಪರಭೂಮಿಯಲ್ಲಿ ಬೆಳೆ ಇಲ್ಲದೆ ಬಳಲಿದ ಬಡವನಿಗೆ ಜನಿಸಿದ್ದು ಈ ಬೈರ. ಬೆಂಕಿಗೆ ಬೆದರಿಲ್ಲ, ಗಾಳಿಗೆ ನಡುಗಿಲ್ಲ, ಭಯಭಕ್ತಿಯಂತೂ ಕಿಂಚಿತ್ತೂ ಇಲ್ಲ. ಬೆವರ ಬದಲು ನೆತ್ತರನ್ನು ಹರಿಸಿ ಗಗನದೆತ್ತರಕ್ಕೆ ಬೆಳೆದವನು ಈ ಬೈರ. ನನಗೆ ಈ ಆಳೂರ್ ಬೈರನಿಗೆ ಸಾವಿನ ದಾರಿ ತೋರ್ಸಕ್ ಬಂದಿದ್ದೀರಾ? ಈ ಕುನ್ನಿ ನನಗೆ ಮುಹೂರ್ತ ಇಡದ? ಏನ್ ಪ್ಲಾನ್ ಮಾಡಿದ್ಯಾ? ಹಿಡಿದ್ರವ್ರನ್ನ. ಗನ್ಗಳನ್ನು ತಗೊಳ್ಳಿ. ನೀವು ತಪ್ಪಿಸ್ಕೊಳ್ಳೋ ಟೈಮಲ್ಲಿ ಆ ತಾಂಡಿಗರ ಹಿಂದೆ ಬರ್ತಾರೆ. ಅವ್ರನ್ನ ಮುಲ್ಲಾ ಜಿಲ್ದನಿ ಶೂಟ್ ಮಾಡಿ. ಶೂಟಾ? ಭಯ ಬೇಡ. ಹಾಳೂರಲ್ಲಿ ಬಿದ್ದ ಹೆಣ ಯಾವತ್ತು ಪೊಲೀಸರ ಕೈಗೆ ಸಿಗಲ್ಲ. ನೀನು ಈ ಹಾಳೂರಲ್ಲಿ ಬದುಕಿದ್ದು ಸತ್ತಂಗಿದ್ಯಾ ಅಂತ ಗೊತ್ತು. ಹೊರಗೆ ನೀನು ಒಳ್ಳೆ ಪ್ರಪಂಚ ಇದೆ, ಬದುಕೋಣ ನಾನು ಕೊಡ್ತೀನಿ. ನೀನು ನಿನ್ನ ಗಂಡನ ಪ್ರಾಣ ತೆಗೆಯೋಕ್ಕೆ ಬುನಾದಿ ಆಗ್ತೀಯಾ? ನಾನೇನು ಮಾಡಬೇಕು? ನನಗೆ 4 ಗನ್ಗಳು ಬೇಕು. ನಾನು ಅರೇಂಜ್ ಮಾಡ್ತೀನಿ. ನೀನು ಉಸಿರು ನಿಲ್ಲೋವರೆಗೂ ನಾನು ನಿನ್ನ ಜೊತೆ ಇರ್ತೀನಿ ಬೈರ. ಐ ಬೈರ, ಮನುಷ್ಯನ್ಗೆ ಬಲ್ಲಕ್ಕಿಂತ ಬುದ್ಧಿ ಮುಖ್ಯ. ಅಪ್ಪ ಅಪ್ಪ, ನಿನ್ ಕಳ್ಸ ನನ್ ಕಾಪಾಡ್ಬಿಟ್ಟ ಅಪ್ಪ. ಹಾಳೂರು ಬೈರ ಕೈಲಾಸ ಸೇರ್ಕೊಂಡ. ಇನ್ಮೇಲೆ ಸಾಮ್ರಾಜ್ಯ ಇಲ್ಲ ನಮ್ದೇ. ನನ್ನ ಮಗ ಬದುಕ್ಬಿಟ್ಟ. ಧರಣಿ ನನ್ನ ಮಗನ್ನ ಬದುಕಿಸ್ಬಿಟ್ಟ.
ನಾನ್ ನಿನಗಿಂತ ಒಂದ್ ಹೆಜ್ಜೆ ಮುಂದೆ ನಿಂತು ಯೋಚಿಸೋನು ರುದ್ರ. ನಾನು ಅವತ್ತೇ ಹೇಳ್ದೆ ಅಲ್ವಾ, ನಿನ್ ಮಗನ್ ಬೈರನ್ಗೆ ಬಲಿ ಆಗೋಕ್ ಬಿಡಲ್ಲ, ಅವ್ನು ನನ್ ಬಲಿ ಅಂತ. ಧರಣಿ ನೀ ಹೇಳಿದಕ್ಕೆ ಆಳೂರ್ಗೋಗಿಲ್ಲ. ಅವನು ನನ್ನ ಹುಡುಗ, ನನ್ನ ತಮ್ಮನ್ ಮಗ. ನನ್ನ ತಮ್ಮನ್ ಕೊಂದೋಣ ನಾನು ಸುಮ್ಮನೆ ಬಿಡಲ್ಲ ದೊಡ್ಡಪ್ಪ. ನಿನ್ನ ಆವೇಶ ನನ್ನಲ್ಲೂ ಇದೆ. ಈ ಆವೇಶ ತಣ್ಣಗಾಗ್ಬೇಕು ಅಂದ್ರೆ ನೀನು ಆಳೂರ್ಗೋಗ್ಬೇಕು. ಅದಕ್ಕೆ ದಾರಿ ನಾನ್ ಮಾಡ್ಕೊಡ್ತೀನಿ. ಧರಣಿ ಆಳೂರ್ಗೋಗಿದ್ದು ಬೈರ್ ನೋಡಿಯೋಕಲ್ಲ, ಸೇನ ನೋಡಿಯೋಕೆ. ರುದ್ರ, ಅಖಾಡದಲ್ಲಿ ಬಲಕ್ಕಿಂತ ಬುದ್ಧಿ ಮುಖ್ಯ, ಬುದ್ಧಿಗಿಂತ ಅನುಭವ ಮುಖ್ಯ.